ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಟ್ರಯಲ್ಸ್ ದಿನಾಂಕ ಕೋರ್ಟ್ನಲ್ಲಿ ನಿಗದಿಯಾಗುತ್ತೆ. ದಿನಾಂಕ ನಿಗದಿ ಬಗ್ಗೆ ಆರೋಪಿಗಳ ಪರ ವಕೀಲರಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಇವತ್ತು ಪರಪ್ಪನಗ್ರಹಾರ ಜೈಲಿನಿಂದ ದರ್ಶನ್, ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಉಳಿದ ಆರೋಪಿಗಳು ವಕೀಲರ ಮೂಲಕ ಖುದ್ದು ಕೋರ್ಟ್ಗೆ ಹಾಜರಾಗಲಿದ್ದಾರೆ. CRPC 294 ಅಡಿಯಲ್ಲಿ ವಿವಾದವಿಲ್ಲದ ದಾಖಲೆಗಳನ್ನು ಮಾರ್ಕ್ ಮಾಡೋದಕ್ಕೆ ಅನುಮತಿ ಕೋರಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಸಲ್ಲಿಸುತ್ತೆ. ಈ ಅರ್ಜಿ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಆರೋಪಿಗಳ ಪರ ವಕೀಲರು ಕಾಲಾವಕಾಶವನ್ನು ಕೇಳಿದರು. ಇವತ್ತು ವಿವಾದವಿಲ್ಲದ ದಾಖಲೆಗಳ ಬಗ್ಗೆ ಅರ್ಜಿಗೆ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ. ಮತ್ತೊಂದು ಕಡೆ ಬೇರೆ ಜೈಲಿಗೆ ವರ್ಗಾವಣೆ ಕೋರಿದ್ದ ಆರೋಪಿ ಜಗದೀಶ್ ಅರ್ಜಿ ಕೂಡ ಇವತ್ತು ವಿಚಾರಣೆ ನಡೆಯುತ್ತೆ. ಚಿತ್ರದುರ್ಗ ಜೈಲಿಗೆ ವರ್ಗಾವಣೆ ಮಾಡುವಂತೆ ಕೋರಿದ್ದ ಅರ್ಜಿಯನ್ನು 57ನೇ CCH ಕೋರ್ಟ್ ಇವತ್ತು ವಿಚಾರಣೆ ನಡೆಸುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಕೋರ್ಟ್ನಲ್ಲಿ ಟ್ರಯಲ್ಸ್ ದಿನಾಂಕ ಎಲ್ಲ ಕೂಡ ನಿಗದಿಯಾಗುತ್ತೆ. ದಿನಾಂಕ ನಿಗದಿ ಬಗ್ಗೆ ಆರೋಪಿಗಳ ಪರ ವಕೀಲರಿಗೆ ಈಗಾಗಲೇ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಇವತ್ತು ಪರಪ್ಪನಗ್ರಹಾರ ಜೈಲಿನಿಂದ ದರ್ಶನ್, ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಾರೆ. ಉಳಿದ ಆರೋಪಿಗಳು ವಕೀಲರ ಮೂಲಕ ಖುದ್ದು ಅವರು ಕೋರ್ಟ್ಗೆ ಹಾಜರಾಗ್ತಾರೆ. CRPC 294 ಅಡಿಯಲ್ಲಿ ವಿವಾದವಿಲ್ಲದ ದಾಖಲೆಗಳನ್ನು ಮಾರ್ಕ್ ಮಾಡೋದಕ್ಕೆ ಅನುಮತಿ ಕೋರಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಸಲ್ಲಿಸುತ್ತೆ. ಈ ಅರ್ಜಿ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಆರೋಪಿಗಳ ಪರ ವಕೀಲರು ಕಾಲಾವಕಾಶವನ್ನು ಕೇಳಿದರು. ಇವತ್ತು ವಿವಾದವಿಲ್ಲದ ದಾಖಲೆಗಳ ಬಗ್ಗೆ ಅರ್ಜಿಗೆ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ವಕೀಲರು. ಮತ್ತೊಂದೆಡೆ ಬೇರೆ ಜೈಲಿಗೆ ವರ್ಗಾವಣೆ ಕೋರಿದ್ದ ಆರೋಪಿ ಜಗದೀಶ್ ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಚಿತ್ರದುರ್ಗ ಜೈಲಿಗೆ ವರ್ಗಾವಣೆ ಮಾಡುವಂತೆ ಕೋರಿದ್ದ ಅರ್ಜಿಯನ್ನು 57ನೇ CCH ಕೋರ್ಟ್ ಇವತ್ತು ವಿಚಾರಣೆ ನಡೆಸಿ ಅಂತಿಮವಾಗಿ ಇವತ್ತೇನಾದರೂ ಒಂದು ತೀರ್ಪು ಕೊಡುವಂತಹ ಸಾಧ್ಯತೆ ಇದೆ.